ಎಪಿಎಂಸಿ ಮಾರ್ಕೆಟ್ಗೂ ಇವತ್ತು ನಾನು ನಮ್ಮ ಸ್ಥಳೀಯ ನಾಯಕರ ಜೊತೆ ಮಾಜಿ ಶಾಸಕರಾದಂಥ ಪರಮೇಶ್ವರವರು, ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಂತ ಅಶೋಕ್ ಅವರು, ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರಂತ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಂತ ಬಂಡಿಗೌಡರು ರಾಜಣ್ಣ, ನಮ್ಮ ಲಾಯರ್ ವಿವೇಕ್ ಅವರು, ಹಾಲಿ ಜಿಲ್ಲಾ ಬ್ಯಾಂಕ್ ಉಪಾಧ್ಯಕ್ಷರಾದಂಥ ಶೇಖರಣ್ಣವರು, ಮಂಜಣ್ಣವರು, ಜಿಲ್ಲಾ ಜನತಾ ಬಜಾರ್ ಅಧ್ಯಕ್ಷರಾದಂಥ ಮಂಜಣ್ಣವರು, ಗಣಸಿ ಮುಖಂಡರಾದಂಥ ಕುಮಾರಣ್ಣವರು, ಮಾಜಿ ನಗರಸಭೆ ಪುರಸಭೆ ಅಧ್ಯಕ್ಷರಾದಂಥ ಗಿರೀಶ್ ಅವರು, ಎಲ್ಲ ಎಪಿಎಂಸಿಗೂ ಹೋಗಿದ್ದೀನಿ. ಎಪಿಎಂಸಿದು ಇವತ್ತು ನಾನು ಕೇಳಿದೆ, ಕೆಲವರು ತೂಕ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದು ಒಂದು ಅಬ್ಬಾದನೆ ಇದೆ, ಜಾಸ್ತಿ ಕಳೀತಾರೆ ಅನ್ನೋದು ಒಂದಿದೆ. ಸುಮಾರು 50 ಲಕ್ಷ ಮೆಟ್ರಿಕ್ ಟನ್ನನ್ನು ಅರಸೀಕೆರೆ ತಾಲೂಕಿಗೆ ನಿಗದಿಪಡಿಸಿದ್ದಾರೆ ಅಂತ ಹೇಳಿ ವಿಷಯ ತಿಳ್ಕೊಂಡಿದ್ದೀನಿ. ಮತ್ತು 21,000 ಕುಟುಂಬದ ರೈತರದು ಮಿನಿಮಮ್ 5 ಎಕರೆ, ಮಿನಿಮಮ್ 50 ಕ್ವಿಂಟಲ್ ತಗೊಳ್ಳೋದು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ನಾನು ಹೇಳೋದು, ಯಾರು ಕೆಲವರು ರೈತರುಗಳು ಇನ್ನೂ ನೋಂದಣಿ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಒಂದೇ ಕಡೆ ಅಲ್ಲ, ಜಿಲ್ಲೆಯಲ್ಲೇ ಇನ್ನೂ ಬೆಳೆದಂಥ ರೈತರು ರಾಗಿ ಬೆಳೆದು, ಕೆಲವರು ಆಲೂಗೆಡ್ಡೆ ಕಿತ್ಬಿಟ್ಟು ರಾಗಿ ಬೆಳೀತಾರೆ, ರಾಗಿನ, ಕೆಲವರು ಮನೆ ಪಂಪ್ ಸೆಟ್ ಇಟ್ಕೊಂಡೆ ರಾಗಿ ಬೆಳೆಯೋರವ್ರೆ. ಅದರಿಂದ ಇನ್ನೂ ಒಂದ್ಸಾರಿ ಇದು ಮಾಡೋಕ್ಕೆ ಎಲ್ಲರಿಗೂ ಅವಕಾಶ ಕೊಡೋದಕ್ಕೆ ಓಪನ್ ಮಾಡಬೇಕು. ರಾಗಿ ಕೇಂದ್ರಕ್ಕೆ ರಾಗಿ ಬಿಡೋಕ್ಕೆ ರೈತರಿಗೆ ಈಗ ಅರಸೀಕೆರೆ 21,000 ರೈತರಿಗೆ ಹಾಕಿದೆ. ಇನ್ನೂ ಯಾರು ಆಗ್ತಲೇ ಇದ್ರೆ ಅವ್ರಿಗೂ ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಿ ವಿಸ್ತರಣೆ ಮಾಡಬೇಕು. ಇದು ಅರಸೀಕೆರೆ ಜೊತೆ ಜಿಲ್ಲೆಯಲ್ಲೇ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ. ಮತ್ತು ಇವತ್ತೇನು ರೈತರಿಗೋಸ್ಕರ ಇವತ್ತು ಇದು ಕೇಂದ್ರ ಸರ್ಕಾರನೂ ಇದರಲ್ಲಿ ಭಾಗಿ ಇದೆ, ಅವ್ರದ್ದು ದುಡ್ಡಿದೆ, ರಾಜ್ಯ ಸರ್ಕಾರದ್ದು ಎರಡೂ ಭಾಗಿ ಇದೆ. ಅದರಿಂದ ಇದು ಯಾವುದೇ ರೀತಿ ರೈತರಿಗೆ ತೊಂದರೆ ಆಗಬಾರ್ದು, ಇದು ರೈತರಿಗೆ ಸೇರ್ಬೇಕು. ರಾಗಿ ಬೆಳೆದಿರುವಂಥ ರೈತರಿಗೆ ನೇರವಾಗಿ ಖರೀದಿ ಮಾಡುವಂಥ ಅವಕಾಶ ಮಾಡಬೇಕು ಅಂತೇಳಿ ಸರ್ಕಾರನ ನಾನು ಒತ್ತಾಯ ಮಾಡ್ತೀನಿ. ಮತ್ತು ಇದಲ್ದಲೆ ಇವತ್ತು ಬಹುದಿನದಿಂದ ಸಣ್ಣ ಪುಟ್ಟ ವರ್ತಕರು, ಸುಮಾರು ಅವರು ತಂದೆ ತಾತನ ಕಾಲದಿಂದ 50 ವರ್ಷದಿಂದ ನಮ್ಮ ಬೇಬಿ ಸರ್ಕಲ್ ಹತ್ರ ಸೆಂಟ್ರಲ್ಲಿ ಪಾಪ ಮಾರ್ತಾ ಇದ್ರು. ಅವೇನು ನಾನು ಕೇಳಿದೆ ಸೊಪ್ಪಾರರ, ಡೈಲಿ ಎಷ್ಟಾಗುತ್ತಮ್ಮ ಅಂತ ಕೇಳಿದೆ. ಸರ್ ಒಂದು 200-300 ರೂಪಾಯಿ ಮಾಡ್ತೀನಿ, ಸಾಯಂಕಾಲ ಹೊತ್ತು ಒಂದು 100 ರೂಪಾಯಿ ಸಿಗುತ್ತೆ ಅಂತ. 100 ರೂಪಾಯಿ ಅಂದರೆ ಎಷ್ಟಾಯಿತು? 30 ದಿನಕ್ಕೆ 3,000 ರೂಪಾಯಿ ಆಯಿತು. ಗೊತ್ತಾಯ್ತಾ? ಅವಮ್ಮ ಹೇಳಿದ್ದು ನನಗೆ, ನಿಮ್ಮ ಎದುರುಗಡೆನೇ ಕೇಳಿದೆ. ಈ ಸೊಪ್ಪು ಮಾರೋರು ಇರ್ಬೋದು, ತರಕಾರಿ ಮಾರೋರು ಇರ್ಬೋದು, 500 ಕುಟುಂಬ ಅಲ್ಲಿದೆ. 500 ಕುಟುಂಬ ಇದರಿಂದ ಜೀವನ ನಡೆಸ್ಬೇಕು. ನಾನು ಹೇಳೋದು, ಇದು ಏನಾಗಿದೆ ಅಂದರೆ ನಮ್ಮ ದುರ್ದೈವ. ನಾವು ಕೆಲವು ದೇವೇಗೌಡರನ್ನ ಮಾತು ಕೇಳಲ್ಲ. ದೇವೇಗೌಡರು ಮಾತು ಕೇಳಿದ್ರೆ ಅರಸೀಕೆರೆಗೆ ಈ ಥರ ಆಯ್ತಾ ಇಲ್ಲ. ಅರಸೀಕೆರೆಗೆ ಏನೇನು ಬೇಕೋ ಕೆಲವನ್ನ ಎಲ್ಲ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣ, ನಾನು ಸೇರಿ ಈ ಅರಸೀಕೆರೆ ಇತಿಹಾಸದಲ್ಲಿ ಏನಾದ್ರು ಕೆಲಸ ಆಗಿದ್ರೆ ನಮ್ಮ ಗೌರ್ಮೆಂಟ್ ಇದ್ದಾಗ. ಕೆಲವು ರಾಜಕಾರಣಿಗಳು ಏನಾಯ್ತು ಅಂದರೆ ಯಾವುದೋ ಕೆಳಮಟ್ಟದಿಂದ ಬಂದವು ರಾಜಕಾರಣಿಗಳು, ಅವ್ರಿಗೇನಾಯ್ತೆ ಇವತ್ತು ಆ ಬಡವ್ರನ್ನ ಎಷ್ಟಕ್ಕೆ ಹಾಕಿ ಹೋಗ್ಬೇಕು, ಅಲ್ಲೆಲ್ಲ ಜಾಗ ಮಾಡೋದು. ಕೇಳಿದೆ ಅದನ್ನು, ಯಾತಕ್ಕೆ, ಏನು ಕಾರಣ, ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ. ಸರ್ ಗೋಡನ್ ಆಗಿದೆ, ಅಲ್ಲಿ ಯಾರು ಹೆಂಗಸರು ಮಕ್ಕಳು ಅದ್ರೊಳಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಅಲ್ಲಿ ಹೇಳ್ತಾರೆ ಸರ್. ಆಮೇಲೆ ಈ ಸೆಂಟ್ರು ನಮ್ಮ ತಾತ ಸುಮಾರು 60-70 ವರ್ಷದಿಂದ ನಾವಿಲ್ಲಿ ಜೀವನ, ಅಲ್ಲಿ ಒಂದು ಸಮಾಜ ಇಲ್ಲ, ಅಲ್ಪಸಂಖ್ಯಾತರು ಇದ್ದಾರೆ, ಎಲ್ಲ ಯಾವ ಸಮಾಜ ಅಂತ ನಾನು ಭಾವಿಸ್ಬಾರ್ದು. ಸುಮಾರು 500 ಕುಟುಂಬ ಅದರಲ್ಲೇ ಜೀವನ ಹೊರಿತಾ ಇರೋದು. 500 ಕುಟುಂಬ ಅವರಿಗೆ ಸರ್ಕಾರಕ್ಕೆ ನಾನು ಇಷ್ಟೇ ಮನವಿ ಮಾಡೋದು, ಇದು ಯಾವುದೇ ಕಾರಣದಿಂದ ಹೆಚ್ಚಿಸಬಾರ್ದು. ಹೆಚ್ಚಿಸಕ್ಕೆ ಹೋದರೆ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು
ನಮ್ಮ ಮಾಜಿ ಶಾಸಕರು ಮುಖಂಡರೆಲ್ಲ ಸೇರಿ ನಾವು ಅದಕ್ಕೆ ಹೋರಾಟನೂ ಮಾಡಬೇಕಾಗ್ತದೆ. ಅಂತ ಕಾಲ ಬಂದರೆ ಗೌರವದಲ್ಲಿ ಅದನ್ನ ಅವ್ರಿಗೆ ಏನು ಹಿಂದಿಂದ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಅವಕಾಶ ಮಾಡಬೇಕು. ಆಮೇಲೆ ರಾಗಿ ಖರೀದಿಕ್ಕೆ ಅಂದರೆ ಖಾಸಗಿದು 3,500-700 ರೂಪಾಯಿ ಇತ್ತು. ಇದು 4,880 ಏನೋ ಕೊಡ್ತಾವ್ರೆ. ಸುಮಾರು 1,000 ಚಿಲ್ಲರೆ ಇದೆ. ಅದರಿಂದ ನಿಜವಾದ ರೈತರ ಹತ್ರನೇ ತಗೋಬೇಕು, ಈಗ ಕೆಲವ್ರು ಇಲ್ಲಿ ಏನಾಯ್ತು ಅಂದರೆ ರಾಜಕಾರಣಿಗಳು ನಮ್ಮಂತವ್ರು ಎಲ್ಲ ಹೇಳ್ತಾರೆ, ಏನು ನನ್ನ ಹೆಂಡತಿ ಹೆಸರಲ್ಲಿ ಏನೂ ಮಾಡಿಲ್ಲ ಅಂತಾರೆ, ನಾವೇನು ಯಾವ್ದಕ್ಕೂ ನಿಜ ಇಲ್ಲ ಅಂತಾರೆ. ಏನಿದೆ ಅನ್ನೋದು ಕಾಲ ಬಂದಾಗ ಹೇಳ್ತೀನಿ ನಾನು. ಏಕೆಂದರೆ ಪಾಪ ಈತನ್ನ ನಾನು ಕರ್ಕೊಂಡೋಗಿ ಇವತ್ತೇನು ಹೇಳ್ತಾರೆ, 3 ಸಾರಿ ನಮ್ಮ ಪಕ್ಷದಿಂದಲೇ ಗೆದ್ದು, 3 ಸಾರಿ ಎಲೆಕ್ಷನ್ಗೂ ದೇವೇಗೌಡರು ಕುಟುಂಬದ ದುಡ್ಡು ಅಲ್ದಲೆ ಅವನು 10 ರೂಪಾಯಿ ಹಾಕಿವನಂತ ಜೈಲ್ ಕಲ್ಸಿದ್ದನ್ ಮುಂದೆ ಪ್ರಮಾಣ ಮಾಡ್ತಾನೆ. ಕೇಳ್ರಿ ಅವನ್ನ, ಪ್ರತಿ ಎಲೆಕ್ಷನ್ಗೆ ಎಷ್ಟು ಕೊಟ್ಟಿದ್ದೀನಿ ಅಂತ ಜೈಲ್ ಕಲ್ಸಿದ್ದನ್ ಮುಂದೆ ಹೇಳಿ. ನಮ್ಮ ಪಕ್ಷ ಏನು ಕೊಟ್ಟಿದೆ ಕೊಟ್ಟು ಬೆಳೆಸಿ ಇಂಥ ಒಬ್ಬ ದೇವೇಗೌಡರು ಅವತ್ತು ಹೇಳಿದ್ರು, ನೋಡಪ್ಪ ಬೇಡ, ಅರಸೀಕೆರೆಯಲ್ಲಿ ಒಂದು ದೊಡ್ಡ ಸಮಾಜ ಇದೆ, ಅವ್ರು ನಾಳೆ ದಿವಸ ನಮ್ಮನ್ನು ಬೈಕೊಳ್ಳೋದು ಬೇಡ, ಕೊಡೋಣ ಅಂತೇಳಿ ಅವರು ಜವರೇಗೌಡರು ಪಟೇಲ್ ಶಿವರಾಮ್ ಇಲ್ಲ ಹೇಳಿದಾರೆ ಇಲ್ವೋ, ಜೈಲ್ ಕಲ್ಸಿದ್ರ ಮುಂದೆ ಹೇಳಿ. ಆಟ ಹಿಡ್ದು ಅವತ್ತು ಇವ್ರಿಗೆ ಸೀಟ್ ಕೊಡಿಸ್ತೇನೆ ನಾನು. ಏನ್ರಿ ಪರಮೇಶ್ವರ ಜ್ಞಾಪಕ ಐತೆ ಇಲ್ಲಿ? ಅರಸೀಕೆರೆ ಜಯಣ್ಣ ಇಲ್ಲಿ ಪಕ್ಕದಲ್ಲಿ ಅವನು, ಜಯಣ್ಣ ಮನೆ ಬೆಳಗ್ಗೆ ಸಾಯಂಕಾಲ ಇಟ್ಟು ಇವನ್ ಗಿರಾಕಿ. ಆ ಜಯಣ್ಣ ಪರಿಸ್ಥಿತಿ ಏನೈತೆ? ಬೆಳಗ್ಗೆ ಅಲ್ಲೇ ಇರಿ, ನಾನು ಬರೀನಲ್ರಿ, ದೇವೇಗೌಡರು ಬಂದ್ರು ಜಯಣ್ಣ ಮನೆ ಊಟ ನಾನು ನೋಡಿದ್ದೀನಿ. 1991 ಎಲ್ಲಿದ್ದೇನ್ರಿ ಇವನು? ದೇವೇಗೌಡರು ಲೋಕಸಭೆ ಚುನಾವಣೆ ಎಲ್ಲಿದ್ದೆ ಅವನು ಗಿರಾಕಿ? ಅವತ್ತು ನಾವು ಹೋದಾಗ ಆ ಒಕ್ಕಲಿಗರ ಕಲ್ಯಾಣ ಮಂಟಪ ಇತ್ತು, 100-150 ಜನ ಇದ್ರೇನಪ್ಪ. ನಾನು ಕಣ್ಣಂಗೆ ಅದ್ಯಾರೋ ಒಬ್ರು ಇವರಿದ್ರು ಹಿಂದೆ, ಇಲ್ಲಿ ಎಂತಾರಪ್ಪ ಅವ್ರ ಹೆಸರು, ಹೌದಲ್ಲಪ್ಪ, ಇನ್ನೊಬ್ಬ ಶಾಂತಿವೀರಪ್ಪ, ಮತ್ತೆ ಇನ್ನೊಬ್ರು ಇವರು ಏಟಿ ತಿಮ್ಮಪ್ಪನವರು, ಮತ್ತೆ ಇನ್ನೊಬ್ರು ಯಾರೋ ಇವ್ರು ಇದ್ದಕ್ಕಂಡ್ರೆ ಸೇಟು ಯಾರು ಅಲ್ಲ, ಮೋಹನ್ ಲಾಲು ಪ್ಲಸ್ ಇನ್ನೊಬ್ರು ಎಂತದ್ದು ಹೇಳ್ತಾರೆ, ಅವ್ರು ಯಾರೋ ಇದ್ರು 1-2 ಜನ. ಆ ಕಾಲದಲ್ಲಿ ಪಾಪ ದೇವೇಗೌಡ್ರು ಹಿಂದ್ಗಡೆ 91ರಲ್ಲಿ ಯಾರು ಇದ್ದಾರೆ ಇಲ್ಲಿ ಈತ ಏನೋ ಇದ್ದೇನ್ರಿ, ದೇವೇಗೌಡರು ರಾಜಕೀಯ ಮುಗಿದೋಯ್ತು ಅನ್ನೋ ಪರಿಸ್ಥಿತಿ. ಇವತ್ತು ಅಧಿಕಾರದ ಮತದಲ್ಲಿ ಬಡವರನ್ನ ಗೋಳಿಯಕ್ಕೆ ಹೋಗಬೇಡಿ. ಅಧಿಕಾರದ ಮತ ಅದೇನು ಜಾಸ್ತಿ ದಿನ ಇರಲ್ಲ. ಜನ ಕಂಡುಬಿಟ್ರೆ ಯಾವ ಗಳಿಗೆಲ್ ಬೇಕಾದ್ರು ಯಾರನ್ನು ತೆಗೆಯೋ ಶಕ್ತಿನಾರು. ಗೊತ್ತಾಯ್ತಾ? ಇದನ್ನ ಎಚ್ಚರಿಕೆಯಿಂದ ಇರ್ಬೇಕಾಯ್ತು. ಹೇಳೋರು ಮೊನ್ನೆ ನಾನು ಕೇಳಿದೆ, ಪಾಪ ನಮ್ಮ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ ಬಂದ, ಏನೋ ಮುಖ್ಯಮಂತ್ರಿಗಳಿಗೆ ಪತ್ರ ಬರ್ದಂತೆ, ಒಣಸಿಬುರಕ್ಕೆ ಹೈಯೆಸ್ಟ್ ಕೊಟ್ಬಿಟ್ಟವ್ರೆ ಸಾಲ, DC ಬ್ಯಾಂಕ್ ಏನು ಕೊಟ್ಟೇ ಇಲ್ಲ ಅಂತ. 220 ಕೋಟಿ ಸಾಲ ಕೊಡ್ಸಿದ್ದೀನಿ. ನಾಗರಾಜು ಅರಸೀಕೆರೆ ತಾಲೂಕಿಗೆ 220 ಕೋಟಿ ಇವತ್ತಿನವರಿಗೆ 220 ಕೋಟಿ. ಇವನ್ ಬಿಟ್ಟೋದ್ಮೇಲೆ ಎಷ್ಟು ಕೊಡ್ಸ್ಯಾರು ಶೇಖರಪ್ಪನವರು, ಅಶೋಕಣ್ಣ ಎಲ್ಲ ಸೇರಿ, ಮಂಜಣ್ಣ ಇಲ್ಲ ಅವರೆಲ್ಲ 220 ಕೋಟಿ ಸಾಲ. ಒಣಸಿಪುರ ಕೊಟ್ಟಿರೋದು 60. ಒಣಸಿಪುರ ಜಿಲ್ಲಾ ಬ್ಯಾಂಕ್ನಲ್ಲಿ 7 ತಾಲೂಕು ಅವಲ್ಲಪ್ಪ, 7 ವಿಧಾನಸಭಾ ಕ್ಷೇತ್ರಕ್ಕೆ 5ನೇದಿದೆ ಸಾಲ ಕೊಡೋದ್ರಲ್ಲಿ. ಇದು 2ನೇ ಸ್ಥಾನದಲ್ಲೋ 3ನೇ ಸ್ಥಾನದಲ್ಲೋ ಅರಸೀಕೆರೆ ಇರ್ಬೋದು. ಮೊದಲು ಚನ್ನರಾಯಪಟ್ಟಣ, 2ನೇದು ಹಾಸನ, ಇದು 3ನೇದು ಅರಸೀಕೆರೆ. 220 ಕೋಟಿ ಸಾಲ ಕೊಡ್ತೀವಿ. ಇವೊಂದು 10 ವರ್ಷದಲ್ಲಿ ಎಷ್ಟು ಕೊಡ್ತಾ ಇದ್ರೆ ಅರಸೀಕೆರೆಗೆ? ನಮ್ಮ ಪಕ್ಷ ಅರಸೀಕೆರೆ ತಾಲೂಕನ್ನ ಕೈಗಣಿಸಿಲ್ಲ. ಕುಡಿಯೋ ನೀರು ಯಾರ್ರಿ? ನಾನೇ ಕರ್ಕೊಂಡೋಗಿ ಮಾಡಿಸ್ತೆ ನಾನು ಅಂತ ಏನು. ಒಣಸಿಬುರಕ್ಕೆ ಫಸ್ಟ್ ಮಾಡ್ಕೋಬೋದಾಯ್ತು. ಇವ್ನು ಎಲ್ಲಿದ್ದೇನ್ರಿ? ಅರಸೀಕೆರೆನಲ್ಲಿ 40,000 TC ಕೊಟ್ಟು ನಾನು ಇವನು ಇದ್ದೇನ್ರಿ. ಆಗ KEB ಡಿವಿಷನ್ ಆಫೀಸ್ ಮಾಡ್ದಾಗಿದ್ನ, ಬಾಣಾವರದಲ್ಲಿ
KEB ಸಬ್ ಡಿವಿಷನ್ ಕೊಟ್ಟಾಗ ಇದ್ನ ಇವನು MLA ಇದ್ನ, ಗಣಸಿನ ಸಬ್ ಡಿವಿಷನ್ ಕೊಟ್ಟಾಗ ಇವನು MLA ಇದ್ನ. ಇವನಿಂದ ರೈತರಿಗೆ ಹೇಳಿಸ್ಕೊಳ್ಳೋದು ಕಲಿಬೇಕೇನ್ರಿ ನಾನು? KEB ಸಬ್ ಡಿವಿಷನ್ ಕೊಟ್ಟೆ ಪರಮೇಶಣ್ಣ, ಡಿವಿಷನ್ ಇಲ್ಲಿಗೆ ಇದ್ದ ಗಿರಾಕಿ ಇವನು ಹೇಳಿ ಏನೇನ್ ಮಾಡಿದೆ ಅಂತ ಅದು ಕಾಲ ಇದೆ. ಏನೋ 7ಕ್ಕೆ 7 ಅಲ್ಲಾಡಿಸ್ಬಿಡ್ತಾನಂತ, ನೋಡೋಣ. ಫಸ್ಟ್ ಅವ್ನು ನೋಡ್ಕೇಳಿ, ಆಮೇಲೆ 7 ಅವನು ನೋಡ್ಕೇಳಪ್ಪ ಇಲ್ಲಿ ಅರಸೀಕೆರೆ, ಆಮೇಲೆ 7ಕ್ಕೆ 7 ಆಮೇಲೆ ನೋಡೋಣ. ಗೊತ್ತಾಯ್ತಾ? ಒಂದ್ ಸ್ವಲ್ಪ ಇರ್ರಿ, ಅದನ್ನ ಇರ್ಲಿ, ಅದೇನು ಮಾತಾಡಲ್ಲ. ನಾನು ಇಷ್ಟೇ ಪತ್ರಿಕಾ ಸ್ನೇಹಿತರಿಗೆ ಹೇಳೋದು, ಆ ಬಡವ್ರನ್ನ ಎತ್ಗಡಿ ಕಟ್ಟಕ್ ಹೋದ್ರೆ ನಾವು ಉಗ್ರವಾಗಿ ನಮ್ಮ ಪಕ್ಷ ಹೋರಾಟ ಮಾಡ್ತೀವಿ, ಅವ್ರ ಪರ ನಿಲ್ತೀವಿ. ಫುಡ್ ಕೋರ್ಟ್ ಏನಾದ್ರು ಬೇರೆ ಕಡೆ ಕಟ್ಟಕ್ ಹೇಳ್ರಿ, ಅದೇ ಫುಡ್ ಕೋರ್ಟ್ ಬೇಕು ಮಾಡ್ಲಿ, ಬೇರೆ ಕಡೆ ಜಾಗ ಹುಡುಕ್ ಮಾಡಿ. ನಾನೇ ಅಭಿವೃದ್ಧಿಗೆ ಈಗ 30 ಕೋಟಿ ರೂಪಾಯಿ ಬಸ್ ಸ್ಟ್ಯಾಂಡ್ ಐತೆ, ಯಾವನ ಕಾಂಟ್ರಾಕ್ಟ್ ನಾನೇ ಅಭಿವೃದ್ಧಿಗೆ ಅಡ್ಗಾಲ ಹಾಕಿದ್ರೆ ಅವ್ರ ಕೈಲ ಟೆಂಡರ್ ಹಾಕ್ತೀವಿ. ನನಗೆ ತಡೀರಿ, ಅಭಿವೃದ್ಧಿ ಏನೈತೆ ಅಲ್ಲಾಡಿಸಿರೋದು ಇವನು? ತಡೀರಿ, ಅಭಿವೃದ್ಧಿ ಏನ್ ಗೊತ್ತಾ ಹೇಳ್ತಾನಿಲ್ಲ. ದೇವೇಗೌಡರು ಹೆಂಡತಿ ಮಕ್ಳು ಏನ್, ನಾನೇನ್ ನನ್ನ ಹೆಂಡತಿ ಮಕ್ಳು ಏನ್ ಇದ್ ಮಾಡಿಲ್ಲ. ಅವ್ನ ಹೆಂಡತಿ ಹೆಸರೇ ಕ್ರಷರ್ ಮಿಷನ್. ಆ ಕ್ರಷರ್ ಮಿಟ್ಕೊಂಡು ಜಲ್ಲಿ ಉಂಟ ತಗೋಬೇಕು, ಇಟ್ಟಿಗೆ ಉಂಟ ತಗೋಬೇಕು, ಸ್ಯಾಂಡ್ ಇಲ್ಲಿ ತಗೋಬೇಕು, ಇಂಟರ್ಲಾಕ್ ಇಲ್ಲಿ ತಗೋಬೇಕು. ಅದೆಲ್ಲ ಹೇಳ್ತೀನಿ, ಕಾಲ ಬರಲಿ. ಅದು ಆಮೇಲೆ ಬೇರೆ ವಿಷಯ ಎಲ್ಲ ಮಾತಾಡೋಣ. ಅರಸೀಕೆರೆ ನಾನು ಯಾಕೆ, ನಾನೇನು ಅವ್ನು ಮಾಡಕ್ ಹೋಯ್ದಿನ? ನಾನು ಆ ಥರ ಮಾಡಕ್ ಹೋಯ್ದ್ರೆ ಅಲ್ಲಿ ನೋಡಿದ್ರಲ್ಲ ಬೆಳಗಾಮಲ್ಲಿ ನಾಟಕ ಮಾಡೋದು, ನಮ್ಮ ಹತ್ರ ನಾಟಕ ಮಾಡೋದು ಸ್ಟ್ರೈಟ್ ಆಗಿ ಹೇಳೋರು. ಏನ್ ಹೆದರ್ಕೊಂಡು ಓಡೋಯ್ತೀವಿ ಅಂತ ತಿಳ್ಕೊಂಡಿರ್ಬೋದು ಈ ಗಿರಾಕಿ. ಅಲ್ಲಿ ಹೋಗಿದ್ದು ಸಿದ್ದರಾಮಯ್ಯ ಬತ್ತ ಅವನ ಹಿಂದೆಟಿಗೆ ಹೋಗಿ ಅವನು ಹಾಸ್ಕೆಲ್ ಮನೆ ಕೇಳಲ್ಲ, ಎಲ್ಲ ಹೋಗಿ ಒಂದು ರಘುವತಿಗೆ ಮನೆ ಕೇಳ್ಬಿಟ್ಟ. ಅದ್ ಹೇಳಂಬಿಡ್ರಿ ರೇ, ಬಡವ್ರನ್ನ ಅದನ್ನೇ ಬೇಕಾದ್ರೆ ಇಂಪ್ರೂವ್ ಮಾಡಿ ಅಲ್ಲಿರೋದನ್ನ ಸೀಟ್ ಹಾಕಿ ಅವ್ರಿಗೆ ಕಾಯಂ ಮಾಡಿ, ಯಾರ್ಯಾರು ಅವರು ಸೀಟ್ ಹಾಕಿ ಕೊಡಿ. ಒಂದ್ ಸ್ವಲ್ಪ ಇರೇ ಹಚ್ಗೆ ಅವನು ಯಾರು ಅಲ್ಲೇ ಇರೋದನ್ನ 500 ಜನ ಕುಟುಂಬ ಕೂರಿಸ್ಕೊಂಡು ಏನೈತ್ರಪ್ಪ ನಿಮ್ ಕಷ್ಟ ಏನೈತೆ? ಅವು ಬೆಳಗ್ಗೆ ಹಣ್ಣು ಇಟ್ಕೊಂಡಿರ್ತಾನೆ, ಹಣ್ಣು ವ್ಯಾಪಾರ ಆಗಿ ಹೋದ್ರೆ ಲಾಸ್ ಆದ್ರೇನ್ರಿ? ಅದು ಏನ್ ಕಷ್ಟ ಇದೆ ಅನ್ನೋದು ಕೂತ್ಕೊಂಡು ಮಾಡಿ. ಏನಾಯ್ತೆ ದುರಹಂಕಾರ, ಬರೀ ಅಧಿಕಾರದ ಪರಮಾವಧಿ. ನಾನು ಮಾಡಿದ್ದಲ್ಲ, PSC ಕಮಿಟಿಗೆ ಹಾಕ್ತೆ, ಎಸ್ಟಿಮೇಟ್ ಕಮಿಟಿಗೆ ಹಾಕಿ ಏನೇನು ಒಂದು ಗೊತ್ತೈತೆ ಬಂಡವಾಳ ನನಗೆ. ನಾನೇನು ಹೆದರಿಕೊಂಡು ಓಡೋಕ್ಕಿಲ್ಲ. ಈಗ ಮೊನ್ನೆ ಒಣಸಿಬ್ರಿಗೆ ಲೋಕಾಯುಕ್ತ ಹಾಕಿದ್ರಪ್ಪ, ತನಿಖೆ ಮಾಡ್ಕೊಂಡಿದ್ದೆ. 3 ದಿನ ಒಣಸಿಬ್ರ ಲೋಕಾಯುಕ್ತ. ಈ ಜಿಲ್ಲೆಯಲ್ಲಿ ಎಲ್ಲೂ ಲೋಕಾಯುಕ್ತ ಮಾಡಲಿಲ್ಲ ತನಿಖೆ. ಒಣಸಿಬ್ರಕ್ಕೆ ಮಾಡಿ ನನಗೇನಂತೆ, ಯಾರು ತಪ್ಪು ಮಾಡಿದ್ರು ಅನುಭವಿಸ್ಕೊಳ್ಳಿ. ನಾನು ಹೇಳೋದು ಮೊನ್ನೆ ದೇವೇಗೌಡರು ಜೊತೆ ಕೂರಿಸ್ಕೊಂಡು ಹೇಳೋ ಗಿರಾಕಿ ಇವನು ಎಲ್ಲಿದ್ದನ್ನೋ ಕರ್ಕೊಬಂದಾನೆ MLA ಮಾಡಿ. ಇವನ್ ಗಿರಾಕಿ ಹೇಳ್ತಾನೆ, ದೇವೇಗೌಡ್ರೆ ನಿಮ್ಮ ಅಕ್ಕ ನೋಡಿ ಓಟ್ ಹಾಕಲ್ಲ ಅರಸೀಕೆರೆ ಜನ, ಇದು ದುಡ್ಡು ಕೊಡ್ಬೇಕು. ಹಾಗಾಗಿ ಬಹಿರಂಗವಾಗಿ ನಾ ಕದ್ದು ಬುದ್ದು ಏನಿಲ್ಲ ಅಂದ್ರೆ ಅರಸೀಕೆರೆ ಜನ ಇವನ್ ಇಷ್ಟು ಬೆಳೆಸಿದ್ಕೆ ದುಡ್ಡಿಲ್ದಲ್ಲೇ ಓಟ್ ಹಾಕಲ್ಲ ಅನ್ನೋ ಪರಿಸ್ಥಿತಿ ಬಂದು ಇರ್ಲಿ, ನೋಡೋಣ. ಈಗ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ನು ಅಷ್ಟೆಲ್ಲ 2000ಕ್ಕೆ ಬಂತು. 2000 ಅಲ್ವೇನ್ರಿ? ನೋಡೋಣ 2028 ನಾನಿನ್ನೂ ಒಂದು ಸ್ವಲ್ಪ ರಾಜಕೀಯದಲ್ಲಿ ಇರ್ತೀನಿ. ಏನು ಹೆದರಿಕೊಂಡು ನಾನು ಈ ದುಷ್ಟಶಕ್ತಿಗಳನ್ನೆಲ್ಲ ಮುಗಿಸೋವರಿಗೆ ರಾಜಕೀಯದಲ್ಲಿ ಇರ್ತೀನಿ, ಆಮೇಲೆ ಬಿಟ್ಟಾಕ್ತೀನಿ. ಯಾರೋ ಅಧಿಕಾರಿಗಳು ತಿಳ್ಕೊಂಡು ರೇವಣ್ಣ ಕುಟುಂಬ ಮುಗಿದೋಯ್ತು ಅಂತ ತಿಳ್ಕೊಂಡಿದ್ರೆ ಅದಿರ್ಲಿ, ಏನು ಹೇಳಲ್ಲ. ಕೆಲವು ಶಕ್ತಿಗಳವಲ್ರಿ. ದೇವೇಗೌಡರು ಏನು ಹೇಳಿದ್ರು, ಇನ್ನೂ ಸ್ವಲ್ಪ ದಿನ ರಾಜಕೀಯ ಮಾಡ್ಬೇಕು, ನಾನು ಮಾಡ್ತೀನಿ. ಇವತ್ತು ಯಾರ್ಯಾರು ಏನೇನು ಅಂತ ಗೊತ್ತಿದೆ. ದೇವೇಗೌಡರು ಯಾರು ಜಿಲ್ಲೆಯಲ್ಲಿ ಕಮ್ಮಿ ಮಾಡಿದ್ರು? ಯಾವ ಸಮಾಜಕ್ಕೆ ಮಾಡಿಲ್ಲ. ಇವನ್ ಗಿರಾಕಿ, ಇವನ್ ಯುವತಿಗೆ ಶಾಸಕ ಆಗಿವನಲ್ರಿ ಪಾಪ, ಬಿಳಿ ಚೌಡೆ ಪಾಪ, ಭಾರಿ ಆವೇನ ಆಗ್ಲಪ್ಪ, ನಮ್ಮ ಕೈಲಿ ಮಾಡಕ್ಕಾಗಿಲ್ಲ. 2.5 ವರ್ಷ ಜನರಲ್ ಸೀಟಲ್ಲಿ
ಬಿಳಿಚೌಡನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿದೆ, ಹುಚ್ಚೇಗೌಡನ ಅಧ್ಯಕ್ಷರು ಮಾಡಿದೆ, ಉಪಾಧ್ಯಕ್ಷರು ಮಾಡಿದೆ. ನಮ್ಮ ಪಾರ್ಟಿ ಇದ್ದ ಪರಮೇಶ್ವರಣ್ಣ ತಾಲೂಕ್ ಪಂಚಾಯತ್ ಸಮಿತಿ ಅಧ್ಯಕ್ಷರು ಮಾಡಿದ್ರು. ಇವನು ಹೌಸಿಂಗ್ ಬೋರ್ಡ್ ಚೇರ್ಮನ್ ಬಿಳಿಚೌಡಯ್ಯನೇ ಮಾಡ್ಬೋದಾಯ್ತಲ್ಲ. ಗಿರಾಕಿ ಯಾರು ಇಟ್ಕೊಂಡಿದ್ದಾರೋ? ಶೇಖರಪ್ಪನ ಜಿಲ್ಲಾ ಬ್ಯಾಂಕ್ ಉಪಾಧ್ಯಕ್ಷರು ಮಾಡಿದ್ದೀನಿ. ಇಲ್ಲಿ ಮಂಜಣ್ಣನ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ದೀನಿ. ಈಗ ಜನತಾ ಬಜಾರ್ ನಾವು ಅಯ್ಯೋ ಎಲ್ಲ ಕುಟುಂಬದ್ದು. ನಾನು ಕುಟುಂಬದ ರಾಜಕೀಯ ಹಿಂದ್ಗಡೆ ಬಾಗ್ಲಲ್ಲಿ ಬಂದಿಲ್ಲ, ಅಥವಾ ನಾನೇ ಜಲ್ಲಿ ಕ್ರಷರ್ ಮಡಿಕೊಂಡಿಲ್ಲ, ಅಥವಾ ಸಿಮೆಂಟು ಮಾಡಕ್ಕೆ ಎಂಥದೋ ಇಟ್ಕೊಂಡಿಲ್ಲ. ಕಾಲ ಬರುತ್ತೆ, ಐತೆ ನಡೆದು ಯಾರೋ ದುಡ್ದಾರವ್ರೆ ಮಾಡ್ತಾರೆ. ಒಂದ್ ಸ್ವಲ್ಪ ತಡಿ. ಹೇಳಿ ಸರ್. ಸರ್, ನಾವೇನು ಕೇಳಕ್ ಹೋಗಲ್ಲ. ಕಳೆದ 10 ವರ್ಷ ಈ ಜಿಲ್ಲೆಗೆ ಕಾಂಗ್ರೆಸ್ ಬಿಜೆಪಿ ಎರಡು ಏನು ಮಾಡಿಲ್ಲ. ಕುಮಾರಣ್ಣ ಸರ್ಕಾರ ಬಂತು, 14 ತಿಂಗಳಲ್ಲಿ ಮಾಡಿದ್ವಿ. ಜಿಲ್ಲಾ ಆಸ್ಪತ್ರೆ PG ಕೋರ್ಸ್ ಕೊಡಿಸ್ತಿಲ್ವಾ? ಹಾಸನ್ ಫ್ಲೋಯರ್ ಕೊಡಿಸ್ತಿಲ್ವಾ? ದುಡ್ಡ ರೋಡ್ ಮಾಡ್ಕೊಂಡಿಲ್ವಾ? 14 ತಿಂಗಳಲ್ಲಿ ಎಷ್ಟು ಕೆಲಸ ಮಾಡ್ಕೊಟ್ಟಿವಿ. ಅದಿರ್ಲಿ, ಈಗೇನು ಹೇಳಲ್ಲ. ಬಾಣಾವರದಲ್ಲಿ ಫಸ್ಟ್ ಏಡ್ ಕಾಲೇಜು, ಅರಸೀಕೆರೆ ಫಸ್ಟ್ ಏಡ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಅಭಿವೃದ್ಧಿದ ಆಮೇಲೆ ಮಾತಾಡೋಣ. ಈಗ ಜಿಲ್ಲೆ ಕಾಂಗ್ರೆಸ್ ಸರ್ಕಾರ ಇದೆ, ಏನ್ ಕೊಡಿ ಅಂತ ನಾನೇನು ಕೇಳಕ್ಕೆ ಕೊಟ್ರೆ ಸಂತೋಷ. ಏನೋ ಮೊನ್ನೆ ಕೇಳಿದೆ, 200 ಕೋಟಿ ಕೊಟ್ಟರೆ ಅರಸೀಕೆರೆಗೆ ಮಾಡ್ಲಿ, ಸಂತೋಷ. ನಮ್ಮ ಜನ ದೇವೇಗೌಡರನ್ನ ಇವನ್ನ 4 ಬಾರಿ ದೇವೇಗೌಡರು ಮಕ್ಕ ನೋಡಿ ಗೆಲ್ಲಿಸೇ ಬಂದವರು. ನಾವೇ ಅನ್ಯಾಯ ಮಾಡಕ್ ಹೋಗ್ಬೇಕು. ಪರಮೇಶ್ವರ ಎತ್ತಿನೊಳಗೆ ಏನಕ್ಕೆ ರೋಡ್ಗ ತಡೀರಿ. ಎತ್ತಿನೊಳೆ ಪರಿಸ್ಥಿತಿ ಮೊನ್ನೆ ಪರಿಸ್ಥಿತಿ AG ರಿಪೋರ್ಟ್ ಬಂದಿದೆ. ಅದ ಮತ್ತಿದೆಲ್ಲ ಬರೆಯಕ್ಕಾಗ್ತದೆ. ಇನ್ನೊಂದು ದಿವಸ ಮಾತಾಡೋಣ. ಎತ್ತಿನೊಳಗೆ ಸಪ್ರೇಟ್ ಆಗಿ ಏನೈತೆ ಬಂಡವಾಳ, ಅದು ನನಗೆ ಗೊತ್ತೈತೆ, ಅದು ಸಪ್ರೇಟ್ ಆಗಿ ಮಾತಾಡ್ತೀನಿ. ನಾನ್ ಟೈಅಪ್ ಇರೋದ್ಗೆ ಕೊಟ್ಟಿರೋದೇ ದುಡ್ಡು ಖರ್ಚು ಮಾಡಕ್ ಆಯ್ತಾ ಇರವಲ್ರಿ. ಹಾಸನ್ ಬೇಲೂರು ಚಿಕ್ಕಮಗಳೂರು ರೈಲ್ವೆ ಮಾರ್ಗ ಸುಮಾರು 400-500 ಕೋಟಿ. ಹಾಸನ್ ಬೇಲೂರು ಚಿಕ್ಕಮಗಳೂರು ರೈಲ್ವೆ ಮಾರ್ಗ ಕೊಟ್ಟು 4 ವರ್ಷ ಆಯ್ತು. ಅದಕ್ಕೆ ಹಣ ಕೊಟ್ಟಿದ್ದಾರೆ. ಲ್ಯಾಂಡ್ ಅಕ್ವಿಷನ್ ಮಾಡಕ್ ಆಯ್ತೇನ್ರಿ? ಹಾಸನ್ ಬೇಲೂರು 800 ಕೋಟಿ ಕೇಂದ್ರ ಸರ್ಕಾರ ದುಡ್ಡು. 4 ಲೈನ್ ರಸ್ತೆ ಹಾಸನ್ ಟು ಮೈಸೂರು, ಬಿಳಿಕೆರೆವರೆಗೆ 2000 ಕೋಟಿ. ಅದೇಳಕ್ ಹೋದ್ರೆ ಒಂದು ಚರಿತ್ರೆ ಬರ್ತದೆ. ಈಗ ಹಾಸನ್ ಟು ಬೆಂಗಳೂರು 1900 ಕೋಟಿ ಕೊಟ್ಟಿಲ್ವಾ? ಫ್ಲೈಓವರ್ಗಳಿಗೆಲ್ಲ. ಹಾಸನ್ ಬೈಪಾಸು, ಚನ್ನಪಟ್ಟಣ ಬೈಪಾಸ್ ಎಲ್ಲ. ಈಗ ಅರಸೀಕೆರೆ ಬೈಪಾಸ್ ಹೋಯ್ತಾ ಇಲ್ವಾ? ಈಗ ಉದಾಹರಣೆಗೆ ಹೇಳಿದ್ದಾರೆ, ಆ ಬಿಂಡೆಕೆರೆ ಅಂತ ಐತಿ, ಕೊಡಿ ರೈತರಿಗೆ. ಏನಂತೆ ರೈತರಿಗೆ ಹೋಗಿ ಕೊಡಕ್ಕೇನ್ರಿ ಕಾಯಿಲೆ ನಿಮ್ಗೆ? ಪಕ್ಕದಲ್ಲಿ ಒಂದು ರೇಟು, ಇಲ್ಲೇ 50 ಅಡಿ ದೂರದಲ್ಲಿ ಒಂದು ರೇಟು. ಯಾವ DC ಇದ್ರು ನೋಡ್ರಿ, ನಾನು ಅವ್ರ ಗ್ರಾಮದವ್ರಿಗೆ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಸರಿಯಾದ ದುಡ್ಡು ಕೊಡದಲ್ಲೇ ಹೋದ್ರೆ ಯಾವ ಕಾರಣದಿಂದ ರೈತರು ಬಿಡ್ಬೇಡಿ ಅಂತ ಸನ್ನಿವೇಶ ಬಂದ್ರೆ ನಾವು ನಿಂತ್ಕೊತೀವಿ. ಇನ್ನು 1 ವರ್ಷ 8 ತಿಂಗಳ 2 ವರ್ಷ ಐತೆ, ನೋಡೋಣ, ನಡೀರಿ. ವಿಶೇಷವಾಗಿ ರಾಜಕಾರಣ ನಾನೇನು ಮಾತಾಡಕ್ಕೋಲ್ಲ. ಅರಸೀಕೆರೆ ಸಂಬಂಧಪಟ್ಟಂಗೆ ನಮ್ಮ ಎಲ್ಲ ಕಾರ್ಯಕರ್ತರು ಕೂರಿಸ್ಕೊಂಡು ಅವ್ರು ಏನ್ ಹೇಳ್ತಾರೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಪುರಸಭೆ, ನನ್ನ ಯಾವ ಒತ್ತಡ ಇಲ್ಲ. ಆ ಸ್ಥಳೀಯವಾಗಿ ಏನ್ ಹೇಳ್ತಾರೆ ಲೀಡ್ರು, ಆ ಕೆಲಸ ಮಾಡಿ. ಎಲ್ಲ ಇರ್ತೀವಿ ನೋಡಿ, ಅವರು ಎಲ್ಲೂ ಹೋಗಲ್ಲ. ಅಷ್ಟೇ ತಾನೇ. JDS ಅಲ್ಲಿ ನಾನು ನಿಂತಿದ್ರೆ 10 ಜೊತೆಗೆ 11 ಆಗಿ ನಾನು ಗೆದ್ದಿದ್ದೆ. ಆದ್ರೆ ಎಲ್ಲೂ ಡೆವಲಪ್ಮೆಂಟ್ ಮಾಡಕ್ ಆಗ್ತಾ ಇರಲಿಲ್ಲ. ಮಂತ್ರಿ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ.
ಅರ್ಸಿಕೆರಿಗೆ ರೇ ತಡೀರಿ, ತಾಳ್ಮೆಯಿಂದ ಕೇಳಿ ಸ್ವಾಮಿ. ಅರ್ಸಿಕೆರಿಗೆ KEB ಸ್ಟೇಷನ್ ಕೊಟ್ಟಾಗ ಇವ್ನು ಎಲ್ಲಿದ್ದೀನ್ರಿ? ಬಾಣಾವರಿ KEB ಸಬ್ ಸ್ಟೇಷನ್ ಕೊಟ್ಟಾಗ ಎಲ್ಲಿದ್ದೀನ್ರಿ? ಗಣಸಿಗೆ KEB ಸಬ್ ಸ್ಟೇಷನ್ ಕೊಟ್ಟಾಗ ಎಲ್ಲಿದ್ದೀನ್ರಿ? ಇಲ್ಲಿ 500 ಜನ ಅಪಾಯಿಂಟ್ ಮಾಡಿದ್ದಲ್ಲಿ ಎಲ್ಲಿದ್ದೀನ್ರಿ? ಏನ್ MLA ಇದ್ದೇನ್ರಿ ಇವನು? ಅರಸೀಕೆರೆ ಫಸ್ಟ್ ಏಡ್ ಕಾಲೇಜ್ ತಂದೆ, MLA ಇದ್ನ? ಬಾಣಾವರ ಫಸ್ಟ್ ಏಡ್ ಕಾಲೇಜ್ ತಂದೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಇವನು ನಾವಿಲ್ಲ ಅಂದ್ರೆ ಯಾರನ್ನ ಕೊಡೋನಿದ್ದಾರೆ? ಯಾರು ಕೊಟ್ಟರು ಇಂಜಿನಿಯರಿಂಗ್ ಕಾಲೇಜ್ನ? ಕುಡಿಯೋ ನೀರು ಲಿಫ್ಟ್ ಅರಸೀಕೆರೆಗೆ, ರಸ್ತೆಗಳಿಗೆ ಎಷ್ಟು ಕೊಟ್ಟಿದ್ದೀನಿ ಅಂತ ಹೋಗಿ ನೋಡ್ಕೊ ಬನ್ನಿ. ಈ ಬಿಲ್ ಆ ಬಿಲ್ಲು, ಈ ದೇವೇಗೌಡರು MP ಎಲೆಕ್ಷನ್ 35 ವರ್ಷದಲ್ಲಿ ಪ್ರತಿ ವರ್ಷ 60 ರಿಂದ 70 ಲಕ್ಷ ದುಡ್ಡನ್ನು ಕೊಟ್ಟವ್ರೆ ಪ್ರತಿ ವರ್ಷ. ಅಲ್ಲಿಗೆ ಎಷ್ಟಾಯ್ತು? ಒಂದು 30 ಕೋಟಿ ಹಣ ದೇವೇಗೌಡರದ್ದು MP ಹಣ ಕೊಟ್ಟವ್ರೆ. ಅಯ್ಯೋ ನೋಡ್ರಿ, ಇದು ಏನಾಯ್ತು ಅಂದ್ರೆ ಇವತ್ತೇನು ಹೇಳಲ್ಲ, 2028ಕ್ಕೆ ರಣರಂಗ. ಅದನ್ನ ಆಮೇಲೆ ಹೇಳ್ತೀನಿ. ಇನ್ನು ಅರಸೀಕೆರೆಗೆ ಇವತ್ತೇ ಬರೋದಿಲ್ಲ, ದಿನ ಬರ್ತೀನಿ, ಒಂದು ತಿಂಗಳಿಗೆ ಒಂದ್ಸರಿ ಬಂದಾಗ ಹೇಳ್ತೀನಿ. ನಾನು ಯಾಕೆ ಮನೆ ಮಾಡ್ಲಿ? ನನ್ಗೇನು ಒಡ ಮಾಡಿಲ್ಲ. ನಾನು ಹಾಸನದಲ್ಲಿ ಏನಾದ್ರು ಮನೆ ಮಾಡಿದ್ದೀನ? ಹಾಸನದಲ್ಲಿ ದೇವೇಗೌಡರಲ್ಲಿ ನಾನಾಗ್ಲಿ ಒಂದು ಮನೆ ಮಾಡಿದ್ದೀವೇನ್ರಿ 60 ವರ್ಷದಲ್ಲಿ? ಗೊತ್ತಾಯ್ತಾ? ತಲೆ ಹಾಕಿ ಹಿಡಿಸ್ಕಿತ್ತು ನೋಡಿ. ಈಗ ಹಾಸನದಲ್ಲಿ ಒಬ್ಬ ಲೀಡ್ರ್ ಹಿಂಗೆ ಮಾಡಿದ್ರು, ಓಪನ್ ಆಗಿ ಸವಾಲ್. ಆಯ್ತಪ್ಪ, ಕೇಳಿ ಅವನು ಹೇಳಿ, ಓಪನ್ ಆಗಿ ಸವಾಲ್ ಬರ್ಲಿ ರೇವಣ್ಣರು ಅಂತ ಹೇಳ್ಬಿಟ್ರೆ ನಾನೇ ಬಂದು ನಿಂತ್ಬೇಕು. ಕೇಳಿ ಅವ್ರು. ಇಲ್ದ ಹೋದ್ರೆ ಒಬ್ಬ ಸಾಮಾನ್ಯ ಈ ಪಕ್ಷದ ಕಾರ್ಯಕರ್ತ ಗೆಲ್ಸೋ ಶಕ್ತಿ ಐತಿ. ಹಾಸನದಲ್ಲಿ ಒಂದು ಹೇಳಿದ್ರು, 51ರಲ್ಲಿ 1 ಓಟ್ ಕಮ್ಮಿ ಆದ್ರೆ ಮತ್ ರಾಜೀನಾಮೆ ಕೊಡ್ತೀನಿ. ಆಯ್ತು, ಪ್ರಚಾರ 1 ತಿಂಗಳು, ದೇವೇಗೌಡರು, ರೇವಣ್ಣ ಕುಟುಂಬ ಭವಾನಿಯರು ನಿಲ್ತಾರೆ. ನಾನು ಅವ್ನು ತೆಗಿಯಕ್ಕೋಸ್ಕರನೇ ಅವತ್ತು ಭವಾನಿ ಅಂತ ಬಂದೆ. ಅಥವಾ ಭವಾನಿ ನಿಲ್ತಾರೆ. ನಾನು ಗೊತ್ತು, ನನಗೆ ರಾಜಕಾರಣ, ನಾನು 30 ವರ್ಷ ಇದ್ದೀನಿ. ಇದೆಲ್ಲ ಯಾವುದೋ ಫುಟ್ಪಾತಲ್ಲಿ ಇದ್ದು ನಾನು ತಂದು 3 ಬಾರಿ MLA ಮಾಡಿದ್ದಾಯ್ತು. ಇವನ್ಗೆ ಯಾಕ್ರಿ ಕೇರ್ ಮಾಡ್ಲಿ? ಆ ನಂಜೋಡ ಮನೆ ಹಾಳು ಮಾಡ್ದ, ಯಾರ ಮನೆ ಹಾಳು ಮಾಡೋ ನಡೀರಿ. ಇವನ್ಗೆಲ್ಲ ಯಾವನಾರು ತಲೆ, ಇವನ್ ಚರಿತ್ರೆ ಟೈಮ್ ಬರ್ಲಿ ಹೇಳ್ತೀವಿ. ಅರಸೀಕೆರೆ ಇದು ಹಾಸನದು ಒಂದಾಯ್ತು, 50ರಿಂದ 51ರಿಂದ ನೆಕ್ಸ್ಟ್ ಅರಸೀಕೆರೆ. ಈಗ 20,000ದಲ್ಲಿ MLA ಇದ್ರು, MP 2,000. ನೆಕ್ಸ್ಟ್ ಅಂತ ಇದ್ರೆ ಬಸವಲಿಂಗಪ್ಪ ನಿಲ್ಲಿಸ್ತೀನಿ. ಹಂಗವ್ರು ನಮ್ಮ ಕಾರ್ಯಕರ್ತರು ಏನ್ರಿ? ಇವ್ನು ತೆಗಿಬೇಕಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಏನ್ ಪರ್ಮಿಷನ್ ಇಲ್ವಾ? ಏನ್ ಕಮ್ಮಿ ಇಲ್ವಾ? ಅಂತ ಕಲ್ ಇವ್ನು ಎಲ್ಲಿದ್ದೇನ್ರಿ ಪರ್ಮಿಷನ್ ಗೆದ್ದಾಗ? ಎಲ್ಲ ಏನೋ ಪರ್ಮಿಷನ್ ಅಂತ ಕಾಂಟ್ರಾಕ್ಟ್ ಬರೋದಿಲ್ಲ, ಗೊತ್ತಿಲ್ಲ. ಈಗ ಅಶೋಕಣ್ಣ ಜಿಲ್ಲಾ ಪಂಚಾಯತ್ ಮೆಂಬರ್ ಆಯ್ತು, ಇವ್ನ MLA ಮಾಡಿ ಎಲ್ಲ ಇಟ್ಕೊಂಡ. ಅಶೋಕಣ್ಣ ಮನೆ ತೆಗಿಲ್ವಾ? ಈಗ ಏನೋ ಯಾರೋ ಪುಣ್ಯಾತ್ಮರವ್ರೆ, ಅವರಿಂದ ಬದುಕೊಂಡವ್ರೆ ಅಶೋಕಣ್ಣ ಅಲ್ಲಿ ಅವ್ರು. ನೋಡಿ, 51ರಲ್ಲಿ 1 ಓಟ್ ಕಮ್ಮಿ ಆದ್ರೆ ಬನ್ರಿ ರೇವಣ್ಣರೇ ಆಸ್ತಕ್ಕೆ. 50ರಲ್ಲಿ 1 ಅಲ್ವಾ ಸರ್ ಗಿರೀಶು? ಅದಕ್ಕೆ ನಾನೇನ್ ಮಾಡಿ, ನನ್ನ ನಿಂತು ಒಂದು ಮಾತು ಹೇಳಿದ್ದು, ನನಗೆ MLA ಬೇಕಿಲ್ಲ, ನಮ್ಮ ಮಾವು ಬೇಕು. ಲೋಕಲ್ ಬಾಡಿ ಕೂತ್ಕೊಂಡು ಮಾಡ್ತೀವಿ ಅರಸೀಕೆರೆನಲ್ಲಿ. ಲೋಕಲ್ ಬಾಡಿ ನೋಡೋಣ ನಾವು. ನೋಡಪ್ಪ, ರಾಷ್ಟ್ರೀಯ ನಾಯಕರು ಬಿಡ್ತೀವಿ, ರಾಜ್ಯದ ನಾಯಕರು ಏನ್ ಹೇಳ್ತಾರೆ ಅದಕ್ಕೆ ನಾನು ಭಾಗಿಯಾಗ್ತೀನಿ. NDA ಪ್ರಧಾನಮಂತ್ರಿ, ನಾವಿವತ್ತು ಈ ದೇಶ ಉಳಿಬೇಕು, ಪ್ರಧಾನಮಂತ್ರಿಯರ ಕೈ ಬಲಪಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ದೇವೇಗೌಡರು ಇವತ್ತು ಇದು ಮಾಡಿದ್ದಾರೆ. ನಾವು ರಾಜ್ಯ ಡೆಲ್ಲಿ ಏನ್ ಹೇಳುತ್ತೆ ಅದನ್ನ ಕೇಳ್ತೀವಿ. ನಾನು ಹೇಳಿ, ಈಗ ಅವ್ರದ್ದೇ ಹೇಳಿದ್ರು 51ರಲ್ಲಿ 1 ಅಂತ ಹೇಳಿ ಕಮ್ಮಿ ಆದ್ರೆ ಅಂತ. ಯಾರೋ ಪ್ರಕಾಶನ್ ಮಗನ್ ಪಾಪ ಕರ್ಕೊಬಂದು ನಿಲ್ಲಿಸಿ ಗೆಲ್ಲಿಸಿ ಬಂದಿದ್ರು. ಇನ್ನೇನ್ ಹೇಳೋಣ? ಏನ್ ಪರ್ಮಿಷನ್ ಬೇರೆ ಕ್ಲೀನ್ ಆಗಿದೆಲ್ಲ ಬರೀರಿ ಚರಿತ್ರೆ. ಆಮೇಲೆ ಇನ್ನು